Hello everyone, ಹೇಗಿದ್ದೀರಿ? ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ದಟ್ ಇಸ್ ಕರ್ನಾಟಕ ಜುಡಿಷಿಯರಿ ಮೇನ್ಸ್ ಮುಗಿತಿದ್ದ ಹಾಗೆ ಇಂಟರ್ವ್ಯೂ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಸೊ ಇಂಟರ್ವ್ಯೂ ಡೇಟ್ಸ್ ನಿಮಗೆ ಟೆಂಟೇಟಿವ್ ಡೇಟ್ಸ್ ಬಟ್ ಡೇಟ್ ಆಲ್ರೆಡಿ ಬಂದಾಗಿದೆ. ಸೊ ನಿಮ್ಮ ಹೊಸ ವರ್ಷ ಇಂಟರ್ವ್ಯೂ ಜೊತೆಗೆ ಶುರು ಆಗ್ತದೆ. ಇರ್ರೆಸ್ಪೆಕ್ಟಿವ್ ಆಫ್ ಯೋರ್ ಮೇನ್ಸ್ ರಿಸಲ್ಟ್, ನಿಮ್ಮ ಮೇನ್ಸ್ ರಿಸಲ್ಟ್ ಹೇಗೆ ಇರಲಿ, ಈ ಮೇನ್ಸ್ ನ ನೆಕ್ಸ್ಟ್ ಹಂತ ದಟ್ ಇಸ್ ಯೋರ್ ನೆಕ್ಸ್ಟ್ ಸ್ಟೇಜ್ ಆಫ್ ಇಂಟರ್ವ್ಯೂಗೆ ಪ್ರತಿಯೊಬ್ಬ ಸ್ಟೂಡೆಂಟ್ ತಯಾರಾಗಲೇಬೇಕು. ಮೇನ್ಸ್ ಕೊಟ್ಟಂತ ಪ್ರತಿಯೊಬ್ಬ ಸ್ಟೂಡೆಂಟ್ ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯೋರ್ ಇಂಟರ್ವ್ಯೂ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಸಮಯ ಇಲ್ಲ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಕೆಲವು ಬೇಸಿಕ್ಸ್ ವಿಚ್ ಹ್ಯಾವ್ ಟು ಬಿ ಕ್ಲಿಯರ್ಡ್. ನೀವು ಯಾವುದೇ ಇಂಟರ್ವ್ಯೂ ಅಂತ ಹೇಳಿದ ತಕ್ಷಣ ಈ ಬೇಸಿಕ್ಸ್ ನ ಗಮನದಲ್ಲಿಟ್ಕೊಂಡ್ರೆ ನಿಮ್ಮ ಇಂಟರ್ವ್ಯೂ ಚೆನ್ನಾಗಾಗತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ಇಂಟರ್ವ್ಯೂ ಬ್ಯಾಚ್ ನಿಮಗೆ ಕಮೆಂಟ್ಸ್ ಆಗಿದೆ ಆಲ್ರೆಡಿ. ಸ್ವಾತಿ ಲಾ ಅಕಾಡೆಮಿಯಲ್ಲಿ ಇಂಟ್ರೆಸ್ಟೆಡ್ ಇರುವಂತಹ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ ತಗೊಳ್ಬಹುದು ಅಥವಾ 9650849915 ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಸೊ ಬೇಸಿಕ್ಸ್, ಇಂಟರ್ವ್ಯೂ ಡೀಟೇಲಿಂಗ್ ಅಂಡ್ ಇಂಟರ್ವ್ಯೂ ಅಂತ ಹೇಳಿದಾಗ ನಿಮ್ಮ ಒಂದು ಪ್ರಿಪರೇಷನ್ ಹೇಗಿರಬೇಕು ಎಕ್ಸೆಟ್ರಾ ವಿಲ್ ಬಿ ಡಿಸ್ಕಸ್ಡ್ ಹಿಯರ್. ಸೊ ನಿಮಗೆ ನೋಟಿಫಿಕೇಶನ್ ಏನು ಸ್ಟಾರ್ಟಿಂಗ್ ಅಲ್ಲಿ ಹೊರಡಿಸಿದ್ದಾರೆ, ಆ ನೋಟಿಫಿಕೇಶನ್ ಅಲ್ಲಿ ಇಂಟರ್ವ್ಯೂ ಇಸ್ ಫಾರ್ 100 ಮಾರ್ಕ್ಸ್ ಕ್ಲಿಯರ್ ಆಗಿ ಹೇಳಿದೆ. ಸೆಕೆಂಡ್ ಥಿಂಗ್, ಇಂಟರ್ವ್ಯೂ ಅಂತ ಹೇಳಿದಾಗ ಇಲ್ಲಿ ನಾವು ಟೆಸ್ಟ್ ಮಾಡ್ತಿರೋದು ಪ್ರಿಲಿಮ್ಸ್ ಒಂದು ಎಲಿಮಿನೇಷನ್ ರೌಂಡ್, ಮೇನ್ಸ್ ನಿಮ್ಮ ನಾಲೆಜ್ ಟೆಸ್ಟ್ ಆಗಿದೆ. ಇಂಟರ್ವ್ಯೂ 1-to-1 ಪರ್ಸ್ನಲಿ ನಿಮ್ಮ ಪರ್ಸನಾಲಿಟಿನ ಟೆಸ್ಟ್ ಮಾಡ್ತಿರೋದು. ಏನಕ್ಕೆ ಟೆಸ್ಟ್ ಮಾಡ್ತಿರೋದು? ದಟ್ if at all you are suitable for appointment as civil judge, ಅದನ್ನ ಟೆಸ್ಟ್ ಮಾಡ್ತೀವಿ. ಇದು ಬರದೆ ಪರ್ಪಸ್. ಓಕೆ, ಸೊ ಇಂಟರ್ವ್ಯೂ ಅನ್ನೋ ಒಂದು ಏನಿದೆ, ಇಂಟರ್ವ್ಯೂ ಅಂತ ಹೇಳಿದಾಗ ನಿಮ್ಮ ಪರ್ಸನಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಸ್ಟೇಜ್ ಅಥವಾ ಒಂದು ಪ್ರಯತ್ನ. ಟು ಸಿ ದಟ್ ನೀವು ಸಿವಿಲ್ ಜಡ್ಜ್ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್, ಸೊ ಈ ಒಂದು ಹುದ್ದೆನ ತಗೊಳ್ಳೋದಕ್ಕೆ ನೀವು ತಯಾರಾಗಿದ್ದೀರಾ, ಐ ಯು ಸೂಟಬಲ್ ಟು ದಿಸ್ ಪೊಸಿಷನ್ ಅನ್ನೋದನ್ನ ಚೆಕ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಪರ್ಸ್ನಲಿ ಮಾತನಾಡಿ ನಿಮ್ಮ ಒಂದು ಪರ್ಸ್ನಾಲಿಟಿನ ಟೆಸ್ಟ್ ಮಾಡಿ. ಇಲ್ಲಿ ನಿಮ್ಮನ್ನ ಏನ್ ಕೇಳ್ತಿದ್ದಾರೆ? ಜನರಲ್ ನಾಲೆಜ್ ಪ್ಲಸ್ ಗ್ರಾಸ್ಪ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಲಾ, ನಿಮ್ಮ ಲೀಗಲ್ ಅಪ್ಲಿಕಬಿಲಿಟಿ ಆಫ್ ಮೈಂಡ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಗಿರ್ಬೋದು. ಕ್ವೆಶನ್ಸ್ ಎರಡು ರೀತಿ ಬರುತ್ತೆ, ಕಾನ್ಸೆಪ್ಚುಯಲ್ ಹಾಗೂ ಫ್ಯಾಕ್ಚುಯಲ್. ಸೊ ಫ್ಯಾಕ್ಚುಯಲ್ ಕ್ವೆಶನ್ಸ್ ಅಂತ ಹೇಳುವಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅಂಡ್ ಕಾನ್ಸೆಪ್ಚುಯಲ್ ಕ್ವೆಶನ್ಸ್ ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಎಕ್ಸೆಟ್ರಾ ಕ್ಯಾನ್ ಬಿ ಡಿಸ್ಕಸ್ಡ್. ಇಲ್ಲಿ ನಿಮಗೆ ನಾಲೆಜ್ ಇಸ್ ಪಾರ್ಟ್ ಆಫ್ ಯೋರ್ ಪರ್ಸನಾಲಿಟಿ ಅಂಡ್ ಆ ಪರ್ಸನಾಲಿಟಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಎರಡು ಪರ್ಸನಾಲಿಟಿ. ಒಂದು ಇನ್ನರ್ ಪರ್ಸನಾಲಿಟಿ, ಇನ್ನರ್ ನಾಲೆಜ್, ಇನ್ನರ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಎಕ್ಸೆಟ್ರಾ. ಸೆಕೆಂಡ್ ಔಟರ್ ಪರ್ಸನಾಲಿಟಿ. ಬೇಸಿಕ್ ಆಗಿ ನಿಮ್ಗೆ ಬೇಕಾಗಿರೋದು ಅಥವಾ ಒಂದು ಬೇಸಿಕ್ಸ್ ಅಂತ ಹೇಳುವಾಗ ಬೇರ್ ಮಿನಿಮಮ್ ನೀವು ಮಾಡ್ಬೋದಾಗಿರುವಂಥದ್ದು ನಿಮ್ಮ ಔಟರ್ ಪರ್ಸನಾಲಿಟಿ ಶುಡ್ ಬಿ ಪ್ರೆಸೆಂಟೇಬಲ್. ಸೊ ಯಾವುದೇ ಇಂಟರ್ವ್ಯೂ ಆಗಿರಲಿ, ಹೇಗೆ ನೀವು ಪ್ರೆಸೆಂಟ್ ಮಾಡ್ತಿದ್ದೀವಿ, ನಿಮ್ಮ ಇಂಪ್ರೆಷನ್, ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗೋದೇ ನಿಮ್ಮ ಔಟರ್ ಪರ್ಸನಾಲಿಟಿಯಿಂದ. ಸೊ ನಿಮ್ಮ ಡ್ರೆಸ್ ಇಂದ ಹಿಡಿದು ಪ್ರತಿಯೊಂದು ಹೆಡ್ ಟು ಟೋ ಯಾವ ರೀತಿ ಇದ್ದೀರಿ ಅನ್ನೋದ್ರಿಂದ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗತ್ತೆ. ಬೀಟ್ ಫಾರ್ ಎನಿ ಒನ್. ಈಗ ನೀವು ಆಸ್ ಅ ಜಡ್ಜ್ ಕೂತಿದ್ದೀರಿ ಅಂತ ಹೇಳುವಾಗ ನಿಮ್ಮ ಕೋರ್ಟ್ ಅಲ್ಲಿ ಜನರಿಗೆ ನಿಮ್ ಕೋರ್ಟ್ಗೆ ಬಂದಾಗ ನ್ಯಾಯ ಸಿಗತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಕೂಡ ಅವರು ನಿಮ್ಮನ್ನ ನೋಡಿದಂತ ಒಂದು ಫಸ್ಟ್ ಇಂಪ್ರೆಷನ್ ಇಂದಾನೇ ಕ್ರಿಯೇಟ್ ಆಗ್ತಿರೋದು. ಸೊ ಫಸ್ಟ್ ಥಿಂಗ್, ನೀವು ಹೇಗಿದ್ದೀರಿ, ನಿಮ್ಮ ಔಟರ್ ಪರ್ಸನಾಲಿಟಿ ಮ್ಯಾಟರ್ಸ್. ದೆನ್ ಕಮ್ಸ್ ಯೋರ್ ಇನ್ನರ್ ಪರ್ಸನಾಲಿಟಿ, ಬಿಕಾಸ್ ಆ ನಂತರನೇ ಅಲ್ವಾ ನಿಮ್ಮನ್ನ ಮಾತನಾಡಿಸೋದು ಅಂಡ್ ನಿಮ್ಮ ಇಂಟರ್ವ್ಯೂ ಶುರು ಮಾಡೋದು. ಆಗ ನಿಮ್ಮನ್ನ ಮಾತನಾಡಿಸುವಾಗ ನೀವು ಆಲ್ರೆಡಿ ಮೇನ್ಸ್ ಬರ್ದಿದ್ದೀರಿ, ಸೊ ನಿಮಗೆ ನಾಲೆಜ್ ಟೆಸ್ಟ್ ಮುಗಿದಿದೆ, ನಾಲೆಜ್ ಇದೆ, ಹಾಗಾಗಿ ನೀವು ಇಂಟರ್ವ್ಯೂ ಕೊಡೋದಕ್ಕೆ ಹೋಗಿದ್ದೀರಿ ಅನ್ನೋದು ಗೊತ್ತಿದೆ ಪ್ಯಾನೆಲ್ಗೆ. ಬಟ್ ಆ ನಾಲೆಜ್ ಯಾವ ರೀತಿ, ಎಷ್ಟರ ಮಟ್ಟಿಗೆ ನಿಮಗೆ ಆ ನಾಲೆಜ್ ಅರ್ಥ ಆಗತ್ತೆ, ಸಬ್ಜೆಕ್ಟ್ ನೀವು ರಿಯಲ್ ವರ್ಲ್ಡ್ ಜೊತೆ ಕನೆಕ್ಟೆಡ್ ಇದ್ದೀರಾ ಇಲ್ವಾ ಎಕ್ಸೆಟ್ರಾ ವುಡ್ ಬಿ ಅನಲೈಸ್ಡ್ ಥ್ರೂ ದಿಸ್ ಪರ್ಸನಲ್ ಇಂಟರ್ವ್ಯೂ ರೌಂಡ್. ಸೊ ಪರ್ಸನಲ್ ಇಂಟರ್ವ್ಯೂ ಒಂದು ಪ್ಯಾನೆಲ್ ಆಫ್ 3 ಜಡ್ಜಸ್ ಅಂತ ಇರ್ತಾರೆ. ಸೊ ಅವರ ಮುಂದೆ ನೀವು ಕೂತಿರ್ತೀರಿ. ನಿಮ್ಮ ಪರ್ಸನಲ್ ಔಟರ್ ಪರ್ಸನಾಲಿಟಿ ಇಸ್ ಯೋರ್ ಡ್ರೆಸ್, ನಿಮ್ಮ ಒಂದು ಹೆಡ್ ಟು ಟೋ ಹೇಗೆ ಪ್ರೆಸೆಂಟ್ ಮಾಡ್ತಿದ್ರಿ, ನಿಮ್ಮ ಡ್ರೆಸ್, ಹೇರ್ ಸ್ಟೈಲ್, ಶೂಸ್, ಪಾಲಿಶ್ ಎಕ್ಸೆಟ್ರಾ. ಹುಡುಗಿಯರಾದ್ರೆ ನೀವು ಸ್ಯಾರಿ ವಿತ್ ಬ್ಲೇಸರ್ ಅಂಡ್ ಹುಡುಗರಾದ್ರೆ ಟ್ರೌಸರ್, ಶರ್ಟ್, ಬ್ಲೇಸರ್ ಎಕ್ಸೆಟ್ರಾ. ನಿಮ್ಮ ಪ್ರೆಸೆಂಟೇಷನ್ ಮ್ಯಾಟರ್ ಆಗುತ್ತೆ. ದೆನ್ ಕಮ್ಸ್ ಯೋರ್ ನೆಕ್ಸ್ಟ್ ಇನ್ನರ್ ಪರ್ಸನಾಲಿಟಿ. ಸೊ ಸಿ, ಈಗ ನಾವು ಇದಕ್ಕೆ ನಾಲೆಜ್ ಹೊರತುಪಡಿಸಿ ಮಾತನಾಡೋದಿಕ್ ಆಗೋದಿಲ್ಲ. ಇಂಟರ್ವ್ಯೂ ಅಂತ ಹೇಳಿದ ತಕ್ಷಣ ಬರೀ ನಿಮ್ ಬಗ್ಗೆ ಕೇಳ್ತಾರೆ ಅಂತ ಅಲ್ಲ, ನಾಲೆಜ್ ಈಸ್ ಪಾರ್ಟ್ ಆಫ್ ಇಟ್. ನಾಲೆಜ್ ಪರ್ಪಸ್ಗೆ ಏನ್ ಬೇಕು, ದಟ್ ಇಸ್ ಯೋರ್
ಸಿಲೆಬಸ್, ನೀವೇನು ಮೇನ್ಸಿಗೆ ಓದಿದ್ದೀರಿ, ನಿಮ್ಮ ಲಾ ಪೇಪರ್ 1 ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಆಗೋದು ನಿಮ್ಮ ಲಾ ಪೇಪರ್ 1. ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್, ಪ್ರೊಸೀಜರ್, ದಟ್ ಇಸ್ CPC, CRPC, ಎವಿಡೆನ್ಸ್, IPC, ಕಾನ್ಸ್ಟಿಟ್ಯೂಷನ್, ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಮ್ಯಾಂಡೇಟರಿ, ಇದು ಗೊತ್ತಿರಲೇಬೇಕು. ಉಳಿದಿದ್ದು ಸಣ್ಣ ಪುಟ್ಟ ಬೇರೆ ಹೊರಗಿನ ವಿಷಯಗಳು, ದಟ್ ಇಸ್ ಜನರಲ್ ನಾಲೆಜ್ ಅಥವಾ ಲೀಗಲ್ ಕನೆಕ್ಟಿವಿಟಿ ಹೇಗೆ ತಗೊಳ್ತೀರಿ ಎಕ್ಸೆಟ್ರಾ ಇಸ್ ರಿಲೇಟೆಡ್. ಬಟ್ ಈ ಸಬ್ಜೆಕ್ಟ್ ನ ಕೋರ್ ನಾಲೆಜ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ನಾಲೆಜ್ ಹೇಗಿದೆ ನಿಮಗೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕೆಲಸ ನೀವು ಮಾಡಲೇಬೇಕಾಗಿರೋದು, ಸಿನ್ಸ್ ನಾಲೆಜ್ ಇಸ್ ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ, ಮೇನ್ಸ್ ಏನು ಓದಿದ್ರು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲದೆ ಅದನ್ನ ಕಂಟಿನ್ಯೂ ಮಾಡಿ ನಿಮ್ಮ ಒಂದು ಇಂಟರ್ವ್ಯೂ ತನಕ ಓದ್ತಾ ಇರಿ, ಕಂಪ್ಲೀಟ್ ಆಗಿ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ಮ ಮೆಮೊರಿನ. ಸೆಕೆಂಡ್ ಥಿಂಗ್ ವಾಟ್ ಯು ಕ್ಯಾನ್ ಡೂ, ಡಾಕ್ಯುಮೆಂಟ್ಸ್ ರಿಲೇಟೆಡ್ ನಾನು ಪ್ರೀವಿಯಸ್ಲಿ ವಿಡಿಯೋ ಮಾಡಿದ್ದೆ. ಪ್ರತಿಯೊಬ್ಬ ಸ್ಟೂಡೆಂಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತಯಾರಾಗಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅಪಾರ್ಟ್ ಫ್ರಮ್ ಡಾಕ್ಯುಮೆಂಟ್ಸ್, ಈ ನಾಲೆಜ್ ನೀವು ಕಂಟಿನ್ಯೂಷನ್ ಆಫ್ ಯುವರ್ ಸ್ಟಡೀಸ್ ಇರಲೇಬೇಕು, ಓದಲೇಬೇಕು ನೀವು. ಇದರ ಜೊತೆಗೆ ನಿಮ್ಮ ಒಂದು ಔಟರ್ ಪರ್ಸನಾಲಿಟಿ ಮೇಲೆ ಕೆಲಸ ಮಾಡಿ ಅಂತ ಹೇಳಿರೋದೊಂದು ಥರ್ಡ್ ಪಾಯಿಂಟ್. ಆದ್ರೆ ನಾವ್ ಕಮ್ಸ್ ಯುವರ್ ಫೋರ್ತ್ ಪಾಯಿಂಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ರಿಫ್ಲೆಕ್ಟ್ ಆಗೋದು ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮ ಒಂದು ಇನ್ನರ್ ಪರ್ಸನಾಲಿಟಿ ಅಂತ ಬರುವಾಗ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ, ಎಷ್ಟು ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ತೀರಿ ಕೇಳುವ ಪ್ರಶ್ನೆಗಳಿಗೆ. ಸುತ್ತಿ ಬಳಸಿ ನೀವು ಅವರಿಗೆ ಫೂಲ್ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮ ಒಂದು ಮಾರ್ಕ್ಸ್ ಅನ್ನ ಹ್ಯಾಂಪರ್ ಆಗೋದು 100 ಮಾರ್ಕ್ಸ್. ಅಂಡ್ ರಿಮೆಂಬರ್, ಇಂಟರ್ವ್ಯೂ ಮಾರ್ಕ್ಸ್ ಪ್ಲಸ್ ಮೇನ್ಸ್ ಮಾರ್ಕ್ಸ್ ಒಟ್ಟಿಗೆ ಸೇರಿಸಿನೇ ಫೈನಲ್ ರ್ಯಾಂಕಿಂಗ್ ಬರೋದು. ಇಂಟರ್ವ್ಯೂ ಮಾರ್ಕ್ಸ್ 100 ಮಾರ್ಕ್ಸ್ಗೆ ನೀವು ಎಷ್ಟು ಸ್ಕೋರ್ ಮಾಡ್ತೀರಿ ಅದರಿಂದ ನಿಮ್ಮ ಪಾಸಿಂಗ್ ಡಿಸೈಡ್ ಆಗುತ್ತೆ. ಮೇನ್ಸ್ ಕೊಟ್ಟಂತ ಸ್ಟೂಡೆಂಟ್ಸ್ ಔಟ್ ಆಫ್ 400 ನೀವು ಎಷ್ಟು ಸ್ಕೋರ್ ಮಾಡಿದಿರಿ, ಅಂಡ್ ಇಂಟರ್ವ್ಯೂಗೆ ಔಟ್ ಆಫ್ 100 ಎಷ್ಟು ಸ್ಕೋರ್ ಮಾಡ್ತಿದ್ದೀರಿ, ಈ ಎರಡೂ ಮಾರ್ಕ್ಸ್ ನ ಕಲೆಕ್ಟಿವ್ಲಿ ನಾವು ನಿಮ್ಮ ಫೈನಲ್ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡುವಂಥದ್ದು. ಸೊ ಹಾಗಿದ್ದಾಗ ಈ ಮಾರ್ಕ್ಸ್ ನಿಮಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ನಿಮ್ಮ ಮೇನ್ಸ್ ಅಲ್ಲಿ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗಿದ್ರು ಸಹ 1/3 ರೇಷಿಯೋ ಅಲ್ಲಿ ಇಂಟರ್ವ್ಯೂಗೆ ನೀವು ಸೆಲೆಕ್ಟ್ ಆಗ್ತೀರಿ. 1/3 ಆಫ್ 158 ಅಂತ ಹೇಳುವಾಗ ಅರೌಂಡ್ 478 ಸಮಥಿಂಗ್ ಬರುತ್ತೆ. ಸೊ ಅಷ್ಟು ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗ್ತೀರಿ ಇಂಟರ್ವ್ಯೂಗೆ. ಗಿವನ್ ಆ ಇಂಟರ್ವ್ಯೂ ಮಾರ್ಕ್ಸ್ ಪ್ಲಸ್ ಮೇನ್ಸ್ ಎರಡು ಸೇರಿ ನಿಮ್ಮ ಒಂದು ಮಾರ್ಕ್ಸ್ ಕ್ಯಾಲ್ಕುಲೇಟ್ ಆಗುವಾಗ ಮೆರಿಟ್ ಅಲ್ಲಿ ನೀವು ಬಂದ್ರೆ ಮಾತ್ರನೇ ಫೈನಲ್ ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿನೂ ಸಹ ಇರೋದಕ್ಕೆ ಸಾಧ್ಯ ಆಗೋದು. ಸೊ ಹಾಗಿದ್ದಾಗ ಇಂಟರ್ವ್ಯೂ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಇಂಟರ್ವ್ಯೂ ಸೂಟಬಿಲಿಟಿ, ನೀವು ಜಡ್ಜ್ ಆಗುವ ಒಂದು ಅರ್ಹತೆನ ಹೊಂದಿದ್ದೀರಾ ಅನ್ನೋದು ಚೆಕ್ ಮಾಡ್ತಿದ್ದಾರೆ ಅಂತ ಹೇಳುವಾಗ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ಸೊ ನಿಮ್ಮ ಮೇಲೆ ಕೆಲಸ ಮಾಡಿ. ಅಂಡ್ ಬೇಸಿಕ್ಸ್ ಅಂತ ಹೇಳುವಾಗ ಫಸ್ಟ್ ಥಿಂಗ್, ಎಲ್ಲರೂ ಎಕ್ಸ್ಟರ್ನಲ್ಲಿ ಓಕೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾರೆ, ಬಟ್ ಇಂಟರ್ನಲ್ ನಿಮ್ಮ ಥಾಟ್ಸ್ ಆಗಿರಲಿ, ನಿಮ್ಮ ಪ್ರಿಪರೇಷನ್ ಆಗಿರಲಿ, ಅದು ವೇರಿ ಆಗುತ್ತೆ ಸ್ಟೂಡೆಂಟ್ ಟು ಸ್ಟೂಡೆಂಟ್. ದರ್ ಇಸ್ ಅ ಸೇಯಿಂಗ್ ವಿಚ್ ಗೋಸ್, कोयल काग एक से जो तो बोलत नाही, जानी परत है काक पिकू ऋतु बसंत की माही. ಇದರ ಅರ್ಥ, ಹಿಂದಿಯಲ್ಲಿ ಇದಿರೋದು, ಇದರ ಅರ್ಥ ನೋಡೋದಕ್ಕೆ ಕಾಗೆ ಕೋಗಿಲೆ ಒಂದೇ ರೀತಿ ಕಾಣಿದ್ರೂ ಸಹ ವಸಂತ ಋತು ಬಂದಾಗ ಎರಡು ಮಾತಾಡಿದಾಗ ಕೋಗಿಲೆ ಕೂಗುವಾಗ ಗೊತ್ತಾಗತ್ತೆ ಡಿಫ್ರೆನ್ಸ್ ಏನು ಅಂತ. ಸೊ ಹಾಗಿದ್ದಾಗ ನಿಮ್ಮ ಒಂದು ಇಂಟರ್ನಲ್, ನಿಮ್ಮ ನಾಲೆಜ್, ಇಟ್ ಶುಡ್ ಸ್ಪೀಕ್ ಲೌಡರ್ ದ್ಯಾನ್ ಎನಿಥಿಂಗ್. ಸೊ ಒಂದು ನಾಲೆಜ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ನಿಮ್ಮ ಸರೌಂಡಿಂಗ್ ಏನು ನಡೀತಿದೆ ಕರ್ನಾಟಕದಲ್ಲಿ, ಸ್ಪೆಷಲಿ ದೇರ್ ಆರ್ ಮೆನಿ ಲೀಗಲ್, ನಾವು ಲೀಗಲಿ ತುಂಬ ಲಾಸ್ ಎಲ್ಲ, ಹೇಟ್ ಸ್ಪೀಚ್, ಹೇಟ್ ಕ್ರೈಮ್ ರಿಲೇಟೆಡ್ ಆಗಿರಬಹುದು, ವಿಮೆನ್ ಒಂದು ಸ್ಪೆಷಲ್ ಲೀವ್ ರಿಲೇಟೆಡ್ ಆಗಿರಬಹುದು ಎಕ್ಸೆಟ್ರಾ. ನಮಗೆ ಸುಮಾರು ಹೊಸದಾದಂಥ ಕಾಯ್ದೆಗಳನ್ನು ತರ್ತಿದ್ದೀವಿ, ಬಿಲ್ಸ್ ಪ್ರೆಸೆಂಟ್ ಆಗ್ತಿದೆ. ಇದರ ರಿಲೇಟೆಡ್ ನೀವು ಅವೇರ್ ಆಗಿದ್ದೀರಾ? ಸೊಸೈಟಿಯಲ್ಲಿ ಏನು ನಡೀತಿದೆ ಇದರ ಒಂದು ಅವೇರ್ನೆಸ್ ನಿಮಗಿದೆಯಾ? ಅಥವಾ ಯಾವುದೇ ಒಂದು ಸಿಚುವೇಶನಲ್ ಬೇಸ್ಡ್ ಕ್ವೆಶನ್ ಕೇಳಿದ್ರೆ ನೀವು ತಯಾರಾಗಿದ್ದೀರಾ? ಈ ಕ್ವೆಶನ್ಸ್ನ ಅನಲೈಸ್ ಮಾಡ್ಕೊಳ್ಳಿ. ಅಂಡ್ ಅಟ್ ಲಾಸ್ಟ್ ಬಟ್ ಏನಂತಂದ್ರೆ, ನಿಮ್ಮನ್ನ ಕೇಳುವಂತ ಫಸ್ಟ್ ಪ್ರಶ್ನೆ ಏನಾಗಿರುತ್ತೆ, ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಸಹ ಇದು ಇಂಪಾರ್ಟೆಂಟ್. ನಿಮಗೆ ಅನ್ಸ್ಬಹುದು ದಟ್ ನಿಮಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಬಟ್ ಒಂದ್ಸತಿ ನೀವು ನಿಮ್ಮ ಬಗ್ಗೆ ಏನು ತಿಳಿದಿದೆ ಅನ್ನೋದನ್ನ ಹೇಳಿ ನೋಡಿ. ಬಿಕಾಸ್ ಬೇರೆಯವರನ್ನ ನಾವು ಜಡ್ಜ್ ಮಾಡ್ತೀವಿ ಅವ್ರು ಹೇಳೋದ್ರಿಂದ, ಬಟ್ ಈ ಇಂಟರ್ವ್ಯೂ ಅಂತ ಹೇಳೋದು ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ನೀವು ಹೇಳೋದು ಏನು, ನಿಮ್ಮ ಬಗ್ಗೆ ಏನು ನಿಮಗೆ ಗೊತ್ತಿದೆ ಅನ್ನೋಂಥ ಒಂದು ಆಸ್ಪೆಕ್ಟ್ ಮೇಲೆ, ಆನ್ಸರ್ ಮೇಲೆ. ಸೊ ಹಾಗಾಗಿ ಫಸ್ಟ್ ಕ್ವೆಶನ್ ವಿಚ್ ಯು ಕ್ಯಾನ್ ಪ್ರಿಪೇರ್ ಇಸ್ ನೋ ಅಬೌಟ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ, ನಿಮ್ಮ ಹೆಸರು ಎಕ್ಸೆಟ್ರಾ ಅಷ್ಟೇ ಅಲ್ಲದೆ ನೀವೇನು ನಿಮ್ಮ ಡೀಟೇಲ್ಸ್ ಇದೆ, ನಿಮಗೆ ಏನಾದರೂ ಹಾಬಿ ಇದೆಯಾ, ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಿ, ಆ ಕಾಲೇಜ್ನ ಏನಾದರೂ ಬ್ಯಾಕ್ಗ್ರೌಂಡ್ ಇದೆಯಾ,
ಆ ಕಾಲೇಜಿಂದ ಯಾರಾದರೂ ಆಲ್ರೆಡಿ ಜಡ್ಜಸ್ ಆಗಿದ್ದಾರಾ, ಅಥವಾ ಈ ರೀತಿ ಇಂಪಾರ್ಟೆಂಟ್ ಆಗುವಂತ ಏನಾದರೂ ವಿಚಾರಗಳು ಇರುವಾಗ ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಬಿಕಾಸ್ ಪರ್ಸನಲ್ ಇಂಟರ್ವ್ಯೂ ಅಂತ ಹೇಳುವಾಗ ಪ್ರಶ್ನೆ ಶುರು ಆಗದೆ ಇಲ್ಲಿಂದ. ಸೊ ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋ ಅಬೌಟ್ ಯೋರ್ ಸೆಲ್ಫ್, ಅಂಡ್ ಅದಾದ ನಂತರ ಫರ್ದರ್ ಬರುತ್ತೆ ನಿಮಗೆ ನಾಲೆಜ್ ರಿಲೇಟೆಡ್ ಪ್ರಶ್ನೆಗಳು. ಬಟ್ ಬೇಸಿಕ್ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಸ್, ಆಸ್ ಐ ಸೆಡ್, ನೋ ಅಬೌಟ್ ಯೋರ್ ಸೆಲ್ಫ್. ಸೊ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಬಗ್ಗೆ ನಿಮಗೇನು ಗೊತ್ತಿದೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಎಕ್ಸೆಟ್ರಾ ಎಲ್ಲನೂ ಸಹ ನೀವು ಹೇಗೆ ಹೇಳ್ತೀರಿ, ಆನ್ಸರನ್ನು ಫ್ರೇಮ್ ಮಾಡಿ, ಅದನ್ನು ರಿಫೈನ್ ಮಾಡಿ, ಅದನ್ನು ಚೆನ್ನಾಗಿ ತಯಾರು ಮಾಡಿಟ್ಕೊಳ್ಳಿ. ಸೊ ಇಂಟರ್ವ್ಯೂ ಅಂತ ಹೇಳಿದ ಕೂಡಲೇ ದೀಸ್ ಆರ್ ಫ್ಯೂ ಬೇಸಿಕ್ಸ್ ವಿಚ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್. ಆ್ಯಂಡ್ ಇದನ್ನು ಬಿಟ್ಟು ನಾಲೆಜ್ ಇಸ್ ಸಪ್ರೇಟ್ ಪಾರ್ಟ್ ವೇರ್ ಯು ಕ್ಯಾನ್ ಎನ್ಹ್ಯಾನ್ಸ್ ಯೋರ್ ಸೆಲ್ಫ್. ಆ್ಯಂಡ್ ಬೇರೆ ಎಲ್ಲರಿಗಿಂತ ನೀವು ಸ್ಕೋರ್ ಮಾಡ್ಕೊಳ್ಬಹುದು, ಹೆಚ್ಚಿನ ಸ್ಕೋರ್ನ ತಗೊಳ್ಬಹುದು. ಆ್ಯಂಡ್ ಬರೀ ನಾಲೆಜ್ ಅಷ್ಟೇ ಅಲ್ಲ, ಇಟ್ ಮ್ಯಾಟರ್ಸ್ ಅಬೌಟ್ ಯೋರ್ ಎಷ್ಟು ಕಂಪೋಸ್ಡ್ ಆಗಿ ನೀವು ಆನ್ಸರ್ ಮಾಡ್ತಿದ್ದೀರಿ, ಹೇಗೆ ಅಡ್ರೆಸ್ ಮಾಡ್ತೀರಿ ಒಂದು ಪ್ರಶ್ನೆ ಅಂತ ಕೇಳುವಾಗ ಎಕ್ಸೆಟ್ರಾ ಎಲ್ಲಾನು ಮ್ಯಾಟರ್ ಆಗುತ್ತೆ. ಬಟ್ ಈ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಅಂತ ನೀವು ಗಮನಿಸಲೇಬೇಕಾಗಿರುತ್ತೆ. ರಿಮೈನಿಂಗ್ ಕಂಪ್ಯೂಟರ್ ಟೆಸ್ಟ್ ಎಕ್ಸೆಟ್ರಾ ಇದರ ಮಾರ್ಕ್ಸ್ ಏನು ಆ್ಯಡ್ ಆಗೋದಿಲ್ಲ. ಬಟ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಎಲ್ಲರಿಗೂ ಇರಲೇಬೇಕು. ಆ್ಯಂಡ್ MCQ ರೀತಿ ಕ್ವೆಶನ್ಸ್ ನಿಮಗೆ ಕೊಡ್ತಾರೆ. ಸೊ ಅಲ್ಲಿ ನೀವು ಅದನ್ನು ಟಿಕ್ ಮಾಡಿ ಒಂದು ಕೊಡುವಂಥದ್ದಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ಇಂಟರ್ವ್ಯೂ. ಇನ್ನು ಫರ್ದರ್ ಒಂದಷ್ಟು ವಿಡಿಯೋಸನ್ನು ನೋಡೋಣ ಇಂಟರ್ವ್ಯೂ ರಿಲೇಟೆಡ್ ಆ್ಯಂಡ್ ಆಲ್ಸೋ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸನ್ನು ಸಹ ಕಂಟಿನ್ಯೂ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ, ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದಾದರೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಆ್ಯಂಡ್ ಆಲ್ಸೋ ಈ ವಿಡಿಯೋ ಪ್ರತಿಯೊಬ್ಬ ಸ್ಟೂಡೆಂಟ್, ನೀವು ಬೇರೆ ಯಾವುದೇ ಇಂಟರ್ವ್ಯೂನ ಕೊಟ್ಟರೂ ಸಹ ಇದು ಬೇಸಿಕ್ ಡೀಟೇಲ್ಸ್, ಆ್ಯಂಡ್ ಈ ಡೀಟೇಲ್ ನಿಮಗೆ ಬೇಕೇ ಬೇಕು ಫಾರ್ ಎನಿ ಇಂಟರ್ವ್ಯೂ. ಸೊ ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ವೀಡಿಯೋಸ್ ಬೇಕು, ಯಾವ ಟಾಪಿಕ್ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ಅದರ ರಿಲೇಟೆಡ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.